ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಹಿಂದಿನ ಸಂಚಿಕೆಯಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರ ಬಿರುಸಿನ ಗರ್ಜನೆ ಕುರಿತು ಮಾತಾಡಿದ್ದೆ. ಎರಡು ವಿಷಯಗಳನ್ನು ಹೇಳುವುದನ್ನು ಅವಾಗ ಸಾಧ್ಯ ಆಗಲಿಲ್ಲ, ಯಾಕೆಂದರೆ ಸುದೀರ್ಘ ಆಗಿಬಿಡ್ತು ಸಂಚಿಕೆ ಅಂತ ಅದನ್ನು ಅಲ್ಲಿಗೆ ಕತ್ತರಿಸಲಾಯಿತು. ಎರಡು ಘಟನೆಗಳನ್ನು ಅವ್ರು ಹೇಳಿದರು. ಯಾವ ರೀತಿ ಈ ದೇಶದ ದೀನದಲಿತರಿಗೆ, ಬಡವರಿಗೆ ನಿಜವಾದ ನ್ಯಾಯ ಸಿಗಬೇಕಾದವರು ಸಿಗ್ತಾ ಇಲ್ಲ ಅನ್ನೋದಕ್ಕೆ ಎರಡು ಘಟನೆಗಳನ್ನು ಉಲ್ಲೇಖ ಮಾಡಿದರು. ಈ ಸ್ಟಾರ್ ವಕೀಲರು ಮಾಡುವಂಥ ಮೆನ್ಷನಿಂಗ್ ಅಂತೆ ಅರ್ಜೆಂಟ್ ಮೆನ್ಷನಿಂಗ್ ಮಾಡಿಸ್ಕೋತಾರಲ್ಲ, ಅದರಿಂದ ಹೇಗೆ ತೊಂದರೆಗೆ ಒಳಗಾಗ್ತಾರೆ ಅಂತ. 2009ರಲ್ಲಿ ಒಬ್ಬ ಯುವತಿಯ ಮೇಲೆ ಆಸಿಡ್ ದಾಳಿ ಆಗುತ್ತೆ ದಿಲ್ಲಿಯಲ್ಲಿ. ಆಸಿಡ್ ದಾಳಿಯಾಗಿ 16 ವರ್ಷಗಳಾದರೂ ಕೂಡ ಆಕೆಗೆ ನ್ಯಾಯ ಸಿಗೋದಿಲ್ಲ. ಕೋರ್ಟಿಗೆ ಅಲಿತಾನೇ ಇರಬೇಕಾಗತ್ತೆ. ಯಾವ ಕಾರಣಕ್ಕೆ ಹಾಗಾಯಿತು, ಯಾಕೆ ಹಾಗಾಯಿತು ಅಂತಂದರೆ ತನಿಖೆ ತಡ ಆಯಿತು ಅಥವಾ ಬೇರೆ ಕಾರಣದಿಂದ ಅಲ್ಲ. ಕೋರ್ಟಿನಲ್ಲಿ ಆಗಬೇಕಾದಂಥ ವಿಚಾರಣೆ ಸರಿಯಾಗಿ ನಿಗದಿತ ಸಮಯದಲ್ಲಿ ಆಗಲಿಲ್ಲ. ಅದಕ್ಕೋಸ್ಕರ ಆಕೆಗೆ ನ್ಯಾಯವೇ ಸಿಗಲಿಲ್ಲ, ಆಕೆಯ ಕುಟುಂಬಕ್ಕೆ. ಇನ್ನೊಂದು 23 ವರ್ಷದ ಹಿಂದೆ ಒಬ್ಬ ರೈಲ್ವೆ ಟ್ರ್ಯಾಕ್ನ ಬಳಿ ಸತ್ತೋಗ್ಬಿಟ್ಟಿರ್ತಾನೆ. ಟ್ರೈನ್ ಬಡಿದು ಸತ್ತೋಗ್ತಾನೆ. ಆತನ ಕುಟುಂಬದವರು ಪರಿಹಾರವನ್ನು ಕೇಳಿಕೊಂಡು ಮೊರೆ ಹೋಗಿರ್ತಾರೆ. ಮೊರೆ ಹೋಗಿ ದಶಕಗಳು ಕರೆದರೂ ಕೂಡ ಅವರಿಗೆ ಪರಿಹಾರವೇ ಸಿಗೋದಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಅಲಿತಾನೆ ಇರ್ತಾರೆ, ಕೇಸ್ ನಡೀತಾನೆ ಇರುತ್ತೆ. ಕೊನೆಗೆ ಅವರಿಗೆ 8 ಲಕ್ಷ ರೂಪಾಯಿ ಪರಿಹಾರ ದೊರಕತ್ತೆ. ಪರಿಹಾರ ದೊರಕಿದ ಮೇಲೆ ಪರಿಹಾರ ಯಾರಿಗೆ ಕೊಡಬೇಕು ಅಂತ ಹುಡುಕಿದರೆ ಯಾರು ಸಂತ್ರಸ್ತರ ಇರ್ತಾರೆ ಅವ್ರು ಸಿಗೋದೇ ಇಲ್ಲ. ಕೊನೆಗೆ ಹುಡುಕೊಂಡು ಒಬ್ಬ ಜೂನಿಯರ್ ಲಾಯರ್ ಲೇಡಿ, ಒಬ್ಬ ಹೆಣ್ಮಗಳು ಹುಡುಕೊಂಡು ಎಲ್ಲಿದ್ದಾರೆ ಈತನ ಹೆಂಡತಿ ಅಂತ ಹುಡುಕೊಂಡು ಹೋದರೆ ಯಾವುದೋ ಒಂದು 100 ಕಿಲೋಮೀಟರ್ ದೂರದ ಹಳ್ಳಿಯಲ್ಲಿ ಅತ್ಯಂತ ದಟ್ಟ ದರಿದ್ರ ಸ್ಥಿತಿಯಲ್ಲಿ ಇರ್ತಾರೆ. ಈ ಎರಡು ಕರುಣಾಜನಕ ಘಟನೆಗಳನ್ನು ಸೂರ್ಯಕಾಂತ್ ಅವರು ಉಲ್ಲೇಖ ಮಾಡ್ತಾರೆ. ಅಂದರೆ ಅವರಿಗೆ ಈ ವ್ಯವಸ್ಥೆಯ ಬಗ್ಗೆ ರೋಷ ಉಂಟಾಗಿದೆ. ಇಂಥ ಉಸಿರುಗಟ್ಟು ವಾತಾವರಣದಲ್ಲಿ ನಾವು ನ್ಯಾಯವನ್ನು ಕೊಡೋದು ಆಗೋದಿಲ್ಲ. ಈ ಪಟ್ಟಭದ್ರ ಹಿತಾಸಕ್ತಿಗಳು ಮಾಫಿಯಾ ಮಧ್ಯೆ ಆಗೋದಿಲ್ಲ. ಆದ್ದರಿಂದ ಇದಕ್ಕೆ ಒಂದು ಏನಾದರೂ ವಿಮೋಚನೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಅವರು ಕೈಗೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಈಗ ಚರ್ಚೆ ಮಾಡ್ತಾ ಇರೋ ವಿಷಯ ನೋಡಿ, ಒಂದು ಸಣ್ಣ ಕಿಡಿ ಅದು ಭಾಳ ದೊಡ್ಡದಂಥ ದಿಗ್ಗನೆ ಹೊತ್ತಿಕೊಳ್ಳುವಂಥ ಬೆಂಕಿ ಆಗಬಹುದು, ಮುಂದೆ ದಾವಾನಲವಾಗಬಹುದು. ಏನೋ ಯಾರೋ ಒಬ್ಬ ಒಡಿಸ್ಸಾದಲ್ಲಿ ಮಾಜಿ MLA ಹೇಳಿದ್ದಾನೆ, ಮೊಹಮ್ಮದ್ ಮೊಕೀಮ್ ಅಂಥೇಳಿ. ಆತನ ಹೇಳಿದ ಮಾತು ಯಾರು ಕೇಳ್ತಾರೆ ಅಂತ ನೀವು ಈ ಕ್ಷಣದಲ್ಲಿ ಅದರ ಬಗ್ಗೆ ಭಾವಿಸ್ತಾ ಇದ್ದೀವಿ. ವಿಷಯ ಏನು? ವಿಷಯ ರಾಹುಲ್ ಗಾಂಧಿಯವರ ನಾಯಕತ್ವದ ವಿರುದ್ಧ. ಕೇವಲ ರಾಹುಲ್ ಗಾಂಧಿ ಮಾತ್ರ ಅಲ್ಲ, ಈಗಿರುವಂಥ ಆ ಪಟ್ಟಭದ್ರ ಹಿತಾಸಕ್ತಿಗಳೇನಿದಾವಲ್ಲ, ಆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಮುತ್ಯ, ಇವರನ್ನು ಅಲ್ಲಿಂದ ಆಚೆಗೆ ಕಳಿಸ್ಬೇಕು, ಹೊಸ ನಾಯಕತ್ವವನ್ನು ಕೊಡಬೇಕು ಅಂತ ಒಡಿಸ್ಸಾದ ಒಬ್ಬ ಮಾಜಿ ಶಾಸಕ ಹೇಳಿದ್ದಾರೆ. ಮಾಜಿ ಶಾಸಕ ಆದರೆ ಬರೀ ಶಾಸಕ ಅಂತ ನೀವು ಅಂದ್ಕೊಳ್ಳೋ ಹಾಗಿಲ್ಲ. ಒಡಿಸ್ಸಾದಲ್ಲಿ ಕಾಂಗ್ರೆಸ್ಸು ಪ್ರಬಲವಾಗಿದ್ದ ಸಂದರ್ಭದಲ್ಲಿ ಪಕ್ಷವನ್ನು ಕಟ್ಟಿದಂಥ ಜನ ಇವರು. ಅದರಲ್ಲಿ ಒಬ್ಬ ಈ ಮೊಹಮ್ಮದ್ ಮೊಕೀಮ್ ಅಂಥೇಳಿ, ವಯಸ್ಸಾಗಿದೆ. ಅವ್ರು ಹೇಳ್ತಾರೆ, ಕಳೆದ 3 ವರ್ಷಗಳಿಂದ ನನಗೆ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಲಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮಂಥ ಹಿರಿಯ ನಾಯಕರನ್ನೇ ಇವರು ಭೇಟಿ ಆಗೋದಿಲ್ಲ ಅಂದರೆ ಇನ್ಯಾರನ್ನ ಭೇಟಿ ಆಗ್ತಾರೆ? ನಿರಂತರವಾದ ಸೋಲಿನಿಂದ ಕಾಂಗ್ರೆಸ್ಸು ಕಂಗೆಟ್ಟು ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಸಂಘಟನಾತ್ಮಕ ಕೌಶಲ್ಯ ಇಲ್ಲದೆ ಇರೋದರಿಂದ ಕಾಂಗ್ರೆಸ್ ಸೋಲ್ತಾ ಇದೆ. ಯಾರಿಗೆ ನಾಯಕತ್ವವನ್ನು ವಹಿಸಬೇಕು ಆ ನಾಯಕತ್ವವನ್ನು ವಹಿಸುವುದರಲ್ಲಿ ಇವರು ವಿಫಲರಾಗಿದ್ದಾರೆ ರಾಹುಲ್ ಗಾಂಧಿ. ಜೊತೆಗೆ ಮಲ್ಲಿಕಾರ್ಜುನ ಮುತ್ಯಾನಿಂದ ಏನೂ ಸಾಧ್ಯ ಆಗೋದಿಲ್ಲ ಅಂತ. ನನಗದು ಯಾಕೋ ಏನೋ ಮಲ್ಲಿಕಾರ್ಜುನ ಖರ್ಗೆ ಅಂತ ಕಾಣಲಿಕ್ಕೆ ಸಾಧ್ಯವೇ ಆಗ್ತಾಯಿಲ್ಲ. ಮಲ್ಲಿಕಾರ್ಜುನ ಮುತ್ಯ ಅಂತಲೇ ಬರ್ತದೆ. ದಯವಿಟ್ಟು ಕ್ಷಮೆ ಇರಲಿ, ಅದೇನು ಅಪಮಾನಕರ ಶಬ್ದ ಅಂತ ಭಾವಿಸಬಾರ್ದು. ನಮ್ಮ ಉತ್ತರ ಕರ್ನಾಟಕದ ಕಡೆ ಮನೆ ಯಜಮಾನಿಗೆ ಮಲ್ಲಿಕಾರ್ಜುನ ಮುತ್ಯ ಅಂತಾರೆ. ಮಲ್ಲಿಕಾರ್ಜುನ ಮುತ್ಯನ ಕೆಲಸ ಏನಪ್ಪ ಅಂದರೆ ವಯಸ್ಸಾಗಿರೋ ಮುತ್ಯಾಗೆ ಬೇರೆ ಏನೂ ಕೆಲಸ ಇರೋಂಗಿಲ್ಲಂತೆ. ಆತ ಮನೆ ಹೊರಗಡೆ ಕಟ್ಟೆ ಇರುತ್ತೆ, ಕಟ್ಟೆ ಮೇಲೆ ಒಂದು ಹಾಸಿಗೆ ಹಾಕಿರ್ತಾರೆ, ಅದ್ರ ಮೇಲೆ ಒಂದೆರಡು ಟೆಕ್ಕೆ ಇಟ್ಟಿರ್ತಾರೆ, ದಿಂಬುಗಳನ್ನು ಇಟ್ಟಿರ್ತಾರೆ. ಆತ ಬಾಯಲ್ಲಿ ಎಲಕ್ಕಿ ಹಾಕ್ಕೊಂಡು ಆ ದಿಂಬಿನ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡು ರಸ್ತೆನಲ್ಲಿ ಹೋಗಿ ಅವನ್ನೆಲ್ಲ ಮಾತಾಡಿಸ್ತಾ ಇರ್ತಾನೆ. ಏನಾಯ್ತಪ್ಪ, ನಿನ್ನ ಹೆಂಡ್ತಿ ಏನು ಮಾಡ್ತಾ ಇದ್ದಾಳೆ, ನಿನ್ನ ಸೊಸೆ ಪ್ರೆಗ್ನೆಂಟ್ ಆಗಿದ್ಲಲ್ಲ, ಡೆಲಿವರಿ ಆಯ್ತನೋ, ಈ ರೀತಿಯಾಗಿ ಊರು ಉಸಾಬರಿ ಮಾಡ್ಕೊಂಡು ಓಡಾಡೋದು. ಅದಕ್ಕೆ ಮುತ್ಯ ಅಂತ ಕರೀತಾರೆ. ಅವಾಗೇನು ಮನೆ ಜವಾಬ್ದಾರಿ ಇರಲ್ಲ, ಎಲ್ಲ ತಲೆಗೊಂದು ರುಮಾಲ್ ಸುತ್ತಕೊಂಡಿರ್ತಾನೆ ಅಥವಾ ಟೊಪ್ಪಿಗೆ ಹಾಕ್ಕೊಂಡಿರ್ತಾನೆ, ವಯಸ್ಸಾಗಿರ್ತದೆ, ಎಲ್ಲಡಿಕೆ ಹಾಕ್ಕೊಂಡು ಸುಮ್ಮನೆ ಟೈಮ್ ಪಾಸ್. ಮಲ್ಲಿಕಾರ್ಜುನ ಮುತ್ಯ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆ ರೀತಿಯಾದಂಥ ಒಬ್ಬ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ. ಮಜಾ ಅಂದರೆ ಅವ್ರ ಹತ್ರ ಹೋಗಿ ಯಾವುದೇ ಒಂದು ಅಹವಾಲನ್ನು ತೆಗೆದುಕೊಂಡು ಹೋಗಿ ನಾನು ಹೈಕಮಾಂಡನ ಜೊತೆ ಚರ್ಚೆ ಮಾಡ್ತೀನಿ ಅಂತಾರೆ. ಮೊದಲನೇದಾಗಿ ರಾಷ್ಟ್ರೀಯ ಅಧ್ಯಕ್ಷ ಆದವನೇ ಹೈಕಮಾಂಡ್ ಹತ್ರ ಹೋಗ್ತೀನಿ ಅಂದರೆ ಏನು ಅರ್ಥ ರೀ ಇದು? ಇದಂದರೆ ಹೈಸ್ಕೂಲ್ ಶಾಲೆ ಅಂದಂಗೆ. ಹೈಸ್ಕೂಲ್ ಅಂದ್ರೆ ಶಾಲೆ, ಹೈಸ್ಕೂಲ್ ಶಾಲೆಗೆ ಹೋಗ್ತೀನಿ, ಗೇಟ್ ಬಾಗಲ ತೆಗಿತೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಬಳಕೆಯಲ್ಲಿರೋ ಶಬ್ದಗಳಿವು. ಹೈಸ್ಕೂಲ್ ಶಾಲೆಗೆ ಹೋಗ್ಬರ್ತೇನೆ ನಾನು ಅಂತಾರೆ.
ಹೈಸ್ಕೂಲ್ ಇಟ್ ಸೆಲ್ಫ್ ಇಸ್ ಎ ಸ್ಕೂಲ್. ಹಾಗಿಲ್ಲ, ಗೇಟ್ ಬಾಗಲ ತೆಗಿತೀನಿ. ಗೇಟ್ ಅಂದ್ರೆ ಬಾಗಲ, ಗೇಟ್ ಬಾಗಲ ತೆಗೆಯೋದೇನು? ಇಲ್ಲಿ ಮಲ್ಲಿಕಾರ್ಜುನ್ ಮತ್ತೆ ಹೋಗಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇಲ್ಲ ಸಿದ್ದರಾಮಯ್ಯ 2.5 ವರ್ಷ ಆಯ್ತು ಕೊಡಬೇಕಾಗಿತ್ತು, ಖಾಲಿ ಮಾಡಲಿಲ್ಲ ಕುರ್ಚೆ. ನೋಡ್ತೀನಿ ಹೈಕಮಾಂಡ್ ಬರಲಿ, ಹೈಕಮಾಂಡ್ ಕೇಳ್ತಾರೆ. ಅಲ್ಲ ನೀನೇ ಹೈಕಮಾಂಡು, ಬೇರೆ ಹೈಕಮಾಂಡ್ ಯಾರು ಇರ್ತಾರೆ ಅಂತ ಯಾರೂ ಅವ್ರನ್ನ ಇಲ್ಲಿವರೆಗೂ ಪ್ರಶ್ನೆ ಕೇಳಿಲ್ಲ. ಯಾಕೆಂದರೆ ಈತ ಒಬ್ಬ ಪಪೆಟ್ ಅಂಥೇಳಿ ಎಲ್ರಿಗೂ ಗೊತ್ತಾಗಿ ಹೋಗಿದೆ. ಅದನ್ನು ಈಗ ಮೊಹಮ್ಮದ್ ಮುಕೀಮ್ ಅವರು ಪ್ರಶ್ನೆ ಮಾಡಿದ್ದಾರೆ. ಮೊಹಮ್ಮದ್ ಮುಕೀಮ್ ಅವ್ರು ಹೇಳ್ತಾರೆ, ನೋಡಿ ಈ ಭಾರತ ದೇಶದಲ್ಲಿ 35 ವರ್ಷದ ಒಳಗಡೆ ಇರುವಂಥ ಯುವಜನತೆಯ ಸಂಖ್ಯೆ 65% ಇದೆ. ಈ 65% ಜನ ಏನಿದಾರಲ್ಲ ಈ ದೇಶದಲ್ಲಿ ಯುವಜನತೆ, ಅವರ ಧ್ವನಿಯಾಗಿ ಮಲ್ಲಿಕಾರ್ಜುನ ಮೂರ್ತಿ ಅವರು ಹೊರಹೊಮ್ಮಲಿಕ್ಕೆ ಸಾಧ್ಯ ಇಲ್ಲ. ಅವರು ಯುವಜನತೆಯ ಧ್ವನಿ ಆಗಲಾರರು. 85 ವರ್ಷ ಆಗಿದೆ, 83-84 ವರ್ಷ ಆಗಿದೆ ಅವ್ರಿಗೆ ಏದುಸಿರು ಬಿಡ್ತಾ ಇದ್ದಾರೆ. ಅವ್ರಿಗೆ ಇದು ಮುನ್ನಡೆಸ್ಕೊಂಡು ಹೋಗುವ ಶಕ್ತಿ ಇಲ್ಲ. ಆದ್ದರಿಂದ ಅವ್ರನ್ನ ಮೊದಲು ಕೆಳಗಿಳಿಸ್ಬೇಕು, ರಾಹುಲ್ ಗಾಂಧಿ ಕೆಳಗಿಳಿಬೇಕು. ಹಾಗಾದ್ರೆ ಯಾರು ಬರಬೇಕು ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ, ಪ್ರಿಯಾಂಕಾ ವಾಡ್ರಾಗೆ ನೀವು ಅರಸೊತ್ತಿಗೆಯನ್ನು ಬಿಟ್ಟುಕೊಡಬೇಕು, ಅಧ್ಯಕ್ಷ ಗದ್ದುಗೆಯನ್ನು, ಅಥವಾ ಪಕ್ಷದ ಹೈಕಮಾಂಡ್ ಅಂತ ಏನು ಹೇಳ್ತಾರೆ, ಹೈಕಮಾನ್ ಅಂತ, ಅದನ್ನು ಬಿಟ್ಟುಕೊಡ್ಬೇಕು. ಅವ್ರ ಜೊತೆ ಶಶಿ ತರೂರ್ ಥರದವ್ರು ಸೇರ್ಕೋಬೇಕು, ಡಿ ಕೆ ಶಿವಕುಮಾರ್ ಬರಬೇಕು, ಅವರೆಲ್ಲ ಸೇರಿ ಪಕ್ಷವನ್ನು ಮತ್ತೆ ಕಾಯಕಲ್ಪ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕು. ಇಲ್ಲದೆ ಹೋದರೆ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅಂತ ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಅವರು. ಇದೇನು ಮೊದಲೇ ಅದಲ್ಲ, ಭಾಳ ಜನ ಇವತ್ತಿನವರೆಗೂ ನನಗೆ ಒಂದು ಭಾಳ ಮಜಾ ಅನಿಸೋದೇನೆಂದ್ರೆ, ಇಲ್ಲೆಲ್ಲ ಗುಟ್ರ ಹಾಕ್ತಿರ್ತಾರಲ್ಲ ಸಿದ್ದರಾಮಯ್ಯರು, ಏನು ಎಲ್ಲಿ ಯಾಕೆ ಅಂತ. ಅವರು ಡಿ ಕೆ ಶಿವಕುಮಾರ್ ಇವ್ರು ಹೋಗಿ ನೇರವಾಗಿ ಹೋಗಿ ರಾಹುಲ್ ಗಾಂಧಿನ ಭೇಟಿಯಾಗಿಬಿಡ್ಲಿ ನೋಡೋಣ ಡೆಲ್ಲಿಯಲ್ಲಿ. ಆತ ಡೆಲ್ಲಿಯಲ್ಲೇ ಇರ್ತಾರೆ ರಾಹುಲ್ ಗಾಂಧಿ, ತುಂಬ ಆರಾಮಾಗಿರ್ತಾರೆ, ನಾಯಿನ ಆಟ ಆಡಿಸ್ಕೊಂಡು ಸುಮ್ಮನೆ ಆರಾಮಾಗಿ ಟೈಮ್ ಕಳಿತಿರ್ತಾರೆ. ಅವ್ರಿಗೇನು ರಾಜಕೀಯ ಫುಲ್ ಟೈಮ್ ಅಲ್ಲ. ಅವ್ರಿಗೆ ಉಳಿದ ರಾಜಕಾರಣಿಗಳಾಗೆ 24 ಗಂಟೆಗೂ ರಾಜಕಾರಣವನ್ನು ಆಲೋಚನೆ ಮಾಡೋ ಮನುಷ್ಯನೇ ಅಲ್ಲ ಅವರು. ಹೋಗಿ ಭೇಟಿಯಾಗಲಿ ನೋಡೋಣ. ಇವರು ಖಂಡಿತವಾಗಿ ಇವ್ರ ಕೈಗೆ ಸಿಗಲ್ಲ ಅವರು. ಆದರೆ ಇವರಿಗೆ ಅದು ಅವಮಾನ ಅನಿಸೋದೇ ಇಲ್ಲ, ಮತ್ತು ತಮ್ಮ ಸ್ವಾಭಿಮಾನವನ್ನು ಕೆಣಕ್ತಾ ಇದ್ದಾರೆ ಅವರು ಅಂತ ಅನಿಸೋದೇ ಇಲ್ಲ. ಹೈಕಮಾಂಡು ಭೇಟಿಯಾಗಿಲ್ಲ, ಮುಂದಿನ ಸಲ ಹೋದಾಗ ಭೇಟಿ ಆಗ್ತೇನೆ ಅಂತ ತಮಗೆ ಸಾವೇ ಸಮಾಧಾನ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ತೀಸ್ಮಾರ್ ಖಾನ್ ಥರ ಇವ್ರ ಮಾತುಗಳು, ಕೋದಂಡರಾಮ್ ಅಂತಾರ ಮಾತು, ಯಾರು ಎಲ್ಲಿ ಏನು ಅಂತ. ಅಲ್ಲಿ ಹೋಗಿ ಮಾತಾಡಲಿ ನೋಡೋಣ, ಯಾರು ಅವಳು ಅಂತ. ನಿರ್ಮಲಾ ಸೀತಾರಾಮನ್ಗೆ ಸಿದ್ದರಾಮಯ್ಯನವರು ಅವಳು ಅಂತ, ಅವಳು ಇವಳು ಅನ್ನೋದು ಈ ದೇಶದ ವಿತ್ತ ಸಚಿವೆ ಅಂತ ಇರ್ಬೇಕಾ ಇಲ್ಲಿ ಯಾವುದೇ ಒಬ್ಬ ಹೆಣ್ಮಕ್ಳಿಗೆ ಅವಳು ಇವಳು ಅಂತ ಸಾರ್ವಜನಿಕವಾಗಿ ಯಾರು ಕೇಳಿದಿರ? ಸೋನಿಯಾ ಗಾಂಧಿಗೆ ಅವಳು ಇವಳು ಅಂದ್ಬಿಡ್ಲಿ ನೋಡೋಣ, ಪ್ರಿಯಾಂಕಾ ವಾಡ್ರಾಗೆ ಅವಳು ಇವಳು ಅಂದ್ಬಿಡ್ಲಿ ನೋಡೋಣ. ಸಿದ್ದರಾಮಯ್ಯ ಅನ್ನೋಕ್ಕಾಗಲ್ಲ. ಇಲ್ಲಿ ಹುಲಿ, ಅಲ್ಲಿ ಇಲಿ. ಎಲ್ಲ ಕಾಂಗ್ರೆಸ್ಸಿಗರ ಪರಿಸ್ಥಿತಿ ಅದೇ ಆಗಿದೆ ಈಗ. ಇದು ಕೇವಲ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ಗೆ ಮೀಸಲಾಗಿರೋ ವಿಚಾರ ಅಲ್ಲ. ಇದು ಎಲ್ಲ ದೇಶಾದ್ಯಂತ ಇರುವ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಆಗಿರೋ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಸಂಪರ್ಕ ಸೇತುವಿನ ಕಡಿತ. ಭೇಟಿ ಅವಕಾಶ ಇಲ್ಲ, ಸಮನ್ವಯ ಇಲ್ಲ, ಆಮೇಲೆ ಸಂವಾದ ಇಲ್ಲ, ಡಿಬೇಟ್ ಆಗೋದಿಲ್ಲ, ಆಮೇಲೆ ಇದ್ರ ಕುರಿತಾಗಿ ಮಂಥನ ನಡೆಯೋದಿಲ್ಲ, ಎಲ್ಲಿ ಎಡವಟ್ಟಾಗಿದೆ ಅನ್ನೋದನ್ನು ಗಂಭೀರವಾಗಿ ಆಲೋಚನೆಯನ್ನೇ ಮಾಡೋದಿಲ್ಲ. ಯಾರ ತಲೆ ಮೇಲೆ ಹೊತ್ತಾಗಲಿ ಅಂತ ನೋಡ್ತಾರೆ. ಇನ್ನಿಲ್ಲದ ಹಾಗೆ ನಿರಂತರವಾಗಿ ನರೇಂದ್ರ ಮೋದಿ ಅವ್ರನ್ನ ಬೈಯೋದ್ರಿಂದನೇ ನಾವು ಗೆಲ್ತೀವಿ ಅನ್ನುವಂಥ ಭ್ರಮೆಯಲ್ಲಿರ್ತಾರೆ. ಜೊತೆಗೆ ಜಾರ್ಜ್ ಸೊರೋಸ್ ಅವರ ಟ್ರೈನಿಂಗ್ ಸ್ಕೂಲ್ ಇದೆಯಲ್ಲ, ಟ್ಯೂಷನ್ ಕ್ಲಾಸು, ಅಲ್ಲಿಂದ ಟ್ರೈನಿಂಗ್ ಆಗಿದೆ. ಏನಂದರೆ ಭಾರತ ದೇಶದಲ್ಲಿರುವಂಥ ಸಾಂವಿಧಾನಿಕ ಸಂಸ್ಥೆಗಳೇನಿದ್ದಾವೆ ಅದರಲ್ಲಿ ನೀನು ಗೊಂದಲವನ್ನು ಮೂಡಿಸ್ಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಗೊಂದಲವನ್ನು ಮೂಡಿಸೋದು, ಚುನಾವಣಾ ಆಯೋಗ ಸರಿ ಇಲ್ಲ, ಅವ್ರ ಚುನಾವಣಾ ವ್ಯವಸ್ಥೆ ಸರಿ ಇಲ್ಲ, ಪ್ರಜಾಪ್ರಭುತ್ವ ವಿರೋಧಿ ಇದೆ ಅನ್ನೋದು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ, ಸ್ವಾಮಿನಾಥನ್ ಥರದವರು ತೀರ್ಪನ್ನು ಸರಿಯಾಗಿ ಕೊಟ್ಬಿಡ್ತಾರೆ, ಸಹಿಸೋಕ್ಕಾಗಲ್ಲ, ಅದಕ್ಕೆಲ್ಲರೂ ಸಹಿ ಹಾಕಿ ಅವ್ರಿಗೆ ವಾಗ್ದಂಡನೆ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಸಿಸ್ಟಮನ್ನೇ ಎದುರಿಸೋದು, ಬ್ಲ್ಯಾಕ್ ಮೇಲ್ ಮಾಡೋದು. ಈ ದೇಶದಲ್ಲಿರುವಂಥ ಎಲ್ಲ ಸಂವಿಧಾನಿಕ ಸಂಸ್ಥೆಗಳ ವಿರುದ್ಧ ಒಳಗಿಂದೊಳಗೆ ಷಡ್ಯಂತ್ರ ಮಾಡೋದು, ಆಶ್ಚರ್ಯಗೊಳಿಸೋದು. ಈಗ ಒಂದು ಹೊಸ ಶಬ್ದವನ್ನು ರಾಹುಲ್ ಗಾಂಧಿ ಕಳ್ಕೊಂಡಿದ್ದಾರೆ. ಏನಪ್ಪ ಅಂದರೆ ಜನ್ಜಿ ಅಂತ ಇದ್ದಾರೆ ಅವರು. ಮಜಾ ಅಂದರೆ ಇವ್ರಿಗೆ ಜನ್ಜಿ ಅಂತ ಕಂಡದ್ದು ಎಲ್ಲಿ? ಮೊದಲೇದಾಗಿ ಇವ್ರಿಗೆ ಆಗಸ್ಟ್ 4-5ನೇ ತಾರೀಕು ಬಾಂಗ್ಲಾದೇಶದಲ್ಲಿ ಕಾಣಿಸ್ತು. ಇಲ್ಲಿ 2024ರಲ್ಲಿ. ಇಲ್ಲಿ ನೇಪಾಳದಲ್ಲಿ 3 ತಿಂಗಳ ಹಿಂದೆ ಕಾಣಿಸ್ತು. ಇವರೆಲ್ಲ ಏನು ಅನ್ಕೊಂಡ್ಬಿಟ್ರು ಅಂದ್ರೆ ಅದೇ ರೀತಿ ಯುವಕರು ಭಾರತ ದೇಶದಲ್ಲಿದ್ದಾರೆ ಅಂಥೇಳಿ. ಭಾರತ ದೇಶದಲ್ಲಿರೋರು ಜೈ ಶ್ರೀರಾಮ್ ಅಂತ ಕರೆಯುವಂಥ ಯುವಕರಿದ್ದಾರೆ. ಕೇಸರಿ ಶಾಲ್ ಹಾಕ್ಕೊಳ್ಳೋದನ್ನು ಗೌರವ ಅಂತ ಭಾವಿಸ್ತಾರೆ, ಘನತೆ ಅಂತ ಭಾವಿಸ್ತಾರೆ. ಹನುಮಾನ್ ಚಾಲೀಸ ಪಠಣವನ್ನು ಗಿಟಾರ್ ಹಿಡ್ಕೊಂಡು ಬಾರಿಸ್ತಾರೆ ರೀ. ರಾಹುಲ್ ಗಾಂಧಿಗೆ ಇದು ಅರ್ಥನೇ ಆಗ್ತಾ ಇಲ್ಲ. ಇವರೆಲ್ಲ ಮಾವೋವಾದಿಗಳು ಅಂತ ತಿಳ್ಕೊತಾರೆ ಯುವಕರನ್ನವರು. ಈ ಯುವಕರೆಲ್ಲ ಮಾರ್ಕ್ಸ್ವಾದಿಗಳು ಅಂತ ತಿಳ್ಕೊತಾರೆ. ಇವರೆಲ್ಲ ದೇಶದ ವಿರುದ್ಧ ಅಸ್ಥಿರಗೊಳಿಸ್ಲಿಕ್ಕೆ ನನ್ನ ಜೊತೆ ಸೇರ್ಕೋತಾರೆ ಅಂತ ಜನ್ಜಿ ಎದ್ದೇಳಬೇಕು ಅಂತ ಕರೆ ಕೊಡ್ತಾರೆ. ಇವರು ಆಗಂಗಿಲ್ಲ ಅಂತ ಪಾಪ ಇವರು ಮೊಹಮ್ಮದ್ ಮುಕೀಮ್ ಅವರು ಕೇಳ್ಕೊತಾ ಇದ್ದಾರೆ. ಹಾಗಾದ್ರೆ ಯಾರು ಬರಬೇಕು ಅಂತಾರೆ ಅವರು? ಪ್ರಿಯಾಂಕಾ ವಾಡ್ರಾ ಹೆಸರು ಹೇಳ್ತಾರೆ. ಆಯ್ತಪ್ಪ, ಪ್ರಿಯಾಂಕಾ ವಾಡ್ರಾ ಬಂದರೆ ಉದ್ಧಾರ ಆಗತ್ತಾ? ಮೊನ್ನೆ ಸಂಚಿಕೆಯಲ್ಲಿ ನಾನು ನಿಮ್ಗೆ ತುಂಬ ಚೆನ್ನಾಗಿ ಹೇಳಿದೆ.
ಯಾಕೋ ಸಂಚಿಕೆಯನ್ನು ಭಾಳ ಜನ ಇಷ್ಟಪಡಲಿಲ್ಲನೋ ನನಗೆ ಗೊತ್ತಿಲ್ಲ. ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ವಾಡ್ರಾ ಟಕ್ಕರ್ ಅಂತ ಇನ್ನು ಮುಂಚೆನೇ ಹೇಳಿಬಿಟ್ಟಿದ್ದೆ ನಾನು. ಯಾವಾಗ ಸಂಸತ್ನಲ್ಲಿ ಆಕೆ ರಾಹುಲ್ ಗಾಂಧಿ ಅನುಪಸ್ಥಿತಿಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದರು ಒಂದೇ ಮಾತ್ರ ಬಗ್ಗೆ, ಅವತ್ತು ಸಂಜೆನೇ ಹೇಳಿದೆ ನಾನು, ಈಕೆಯ ನಾಯಕತ್ವದ ಹಪಹಪಿ ಇದೆ, ಆಕೆಗೆ ಹಿಂದೆ ಕುಮ್ಮಕ್ಕು ಕೊಡ್ಲಿಕ್ಕೆ ಒಂದಷ್ಟು ಜನ ತಯಾರಾಗ್ತಾ ಇದ್ದಾರೆ, ಮುಂದೆ ಪ್ರಿಯಾಂಕಾ ವಾಡ್ರಾನೇ ನಾಯಕಿಯಾಗಿ ಹೊರಹೊಮ್ತಾಳೆ ಅಂತ ಹೇಳಿದ್ದೆ. ಈಗ ಈ ಮೊಹಮ್ಮದ್ ಮುಖೀಮ್ ಅವರು ಅದನ್ನೇ ಹೇಳಿದ್ರು, ಏನಾಗುತ್ತೆ ಕುರುಡುಗಣ್ಣಲ್ಲಿ ಮೆಳ್ಳುಗಣ್ಣು ಶ್ರೇಷ್ಠ ಅಂತ ನಮ್ಮಲ್ಲೊಂದು ಮಾತಿದೆ. ಕಣ್ಣೇ ಇಲ್ಲ ಅಂದಾಗ ಒಂದು ಚೂರು ಮಂಜು ಕಾಣಿಸ್ಬಿಡ್ರಿ, ಇರಲಿ ಬಿಡ್ರಿ ಅಂತಾರಲ್ಲ ಹಾಗೆ. ಈಕೆ ಗೆದ್ದಿದ್ದು ಎಲ್ಲಿಂದ? ವಯನಾಡಿಂದ. ವಯನಾಡನ್ನು ಆಯ್ಕೆ ಮಾಡಿದ್ದಕ್ಕೆ ಇವರು ಉತ್ತರ ಪ್ರದೇಶದಲ್ಲಿ ರಾಯ್ಬರೇಲಿ ಅಮೇಠಿ ಅಂತಲ್ಲಿ ನಿಂತು ಗೆಲ್ಲುವಂಥ ರಾಜಮನೆತನ ಅಂತ ತಮ್ಮನ್ನು ತಾವು ಭ್ರಮಿಸಿಕೊಂಡಂಥ ಜನ ಇವರು. ಇದ್ದಕ್ಕಿದ್ದಾಗೆ ವಯನಾಡಿಗೆ ಯಾಕೆ ಹೋಗ್ತಾರೆ? ಅಲ್ಲಿ ಮುಸ್ಲಿಂ ಲೀಗ್ ಇದೆ, ಮುಸಲ್ಮಾನರಿದ್ದಾರೆ. ಅಂದರೆ ಒಬ್ಬ ನಾಯಕತ್ವದ ಕೊರತೆ ಇರುವಂಥ ಹೆಣ್ಮಗಳು ಪಾಪ ಆಕೆ ತನ್ನ ಗೆಲುವಿಗಾಗಿಯೇ ತನ್ನ ಇಡೀ ಉತ್ತರ ಭಾರತದಿಂದ ಬಿಟ್ಟು ಇಲ್ಲಿ ವಯನಾಡು ಕೇರಳಕ್ಕೆ ಬಂದು ಚುನಾವಣೆ ನಿಲ್ಲೋ ಪರಿಸ್ಥಿತಿಯಲ್ಲಿದ್ದಾರೆ ಅಂದರೆ ಅವರ ಸಾಮರ್ಥ್ಯ, ಕ್ಷಮತ್ವ, ನಾಯಕತ್ವ, ಸಂಘಟನಾ ಕೌಶಲ್ಯದ ಬಗ್ಗೆ ಆಲೋಚನೆ ಮಾಡಿ. ಸಾಧ್ಯನಾ? ಇಲ್ಲ. ಸಿಕ್ಕಿರೋ ಸ್ಥಾನ ಯಾವುದು? ತನ್ನ ಸೋದರನ ತೆರವಾದ ಸ್ಥಾನ, ನೇರವಾಗಿ ಚುನಾವಣೆ ನಿಂತದ್ದಲ್ಲ, 2ನೇ ಸಲ. ಹೀಗಿರುವಾಗ ಜೊತೆಗೆ ಈಗ ಈಕೆ ಚುನಾವಣೆಯ ಸಂದರ್ಭದಲ್ಲಿ ಮಾಡಿರುವಂಥ ಕಟ್ಟೆ ಹಾಕಿರೋದನ್ನು 2019ರಲ್ಲಿ ಈಕೆಗೆ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಕೊಟ್ಟಾಗ ಲೋಕಸಭಾ ಚುನಾವಣೆಯಲ್ಲಿ 80ಕ್ಕೆ 80 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಬಿಟ್ಟು ಸೋನಿಯಾ ಗಾಂಧಿದು ಬಾಕಿ ಎಲ್ಲ ಕ್ಷೇತ್ರಗಳಲ್ಲಿ ಸೋಲನ್ನು ಕಂಡಿರೋದು ಈಕೆಯ ನಾಯಕತ್ವದಲ್ಲಿ. 2ನೇದು ಉತ್ತರ ಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ 2022ರಲ್ಲಿ ಗುಂಡಾಂತರ ಮಾಡಿದರು ಯೋಗಿ ಆದಿತ್ಯನಾಥ್ ಅವರು, ಸೀಟೇ ಇಲ್ಲ, 2 ಸೀಟ್ ಬಂದವು. ಹೀಗಿರೋರು ಇಡೀ ದೇಶದ ನಾಯಕತ್ವವನ್ನು ವಹಿಸ್ಕೋಬೇಕು ಅಂತ ಇವ್ರು ಕೇಳ್ತಾರೆ. ಅದೇ ಹೇಳಿದ್ನಲ್ಲ, ಕುರುಡುಗಣ್ಣಲ್ಲಿ ಮೆಳ್ಳಗಣ್ಣ ಶ್ರೇಷ್ಠ. ಈಕೆ ಸಂಸತ್ತಿನಲ್ಲಿ ಗಮನ ಸೆಳೆಯುವ ಕೆಲಸ ಮಾಡೋದೇನು? ಸೇವ್ ಪ್ಯಾಲೆಸ್ಟೀನ್ ಅಂತ ವ್ಯಾನಿಟಿ ಬ್ಯಾಗ್ ಹಾಕ್ಕೊಂಬರೋದು. ಇನ್ನು ಮೊನ್ನೆ ಒಂದೇ ಮಾತರಂ ಸಂದರ್ಭದಲ್ಲಿ ಏನು ಮಾಡಿದರು? ಹೂಬೆ ಹೂಬು ಡಿಟ್ಟೋ ಇಂದಿರಾ ಗಾಂಧಿ ಥರ ಕಾಣಿಸುವಂಥ ಪ್ರಯತ್ನ. ಸ್ವಲ್ಪ ಬಿಳೆ ಕೂದಲು, ಆಮೇಲೆ ಆಕೆ ಉಡ್ತಾ ಇರುವಂಥ ಸೀರೆ ಥರ, ಆಕೆ ಅದೇ ರವಿಕೆ, ಮೂಗು ಬೇರೆ ಅದೇ ಥರ ಇದೆ, ಜೀನ್ಸ್ ಇರ್ಬೋದು, ಹಾಗೆ ಕಾಣಿಸ್ತೇನೆ ಅಂತ. ಇಂದಿರಾ ಗಾಂಧಿ ಥರ ಕಂಡವರು ಇಂದಿರಾ ಗಾಂಧಿ ಥರ ರಾಜ್ಯವನ್ನು ನಡೆಸ್ತಾರೆ ಅಂತಂದರೆ ಜೂನಿಯರ್ ರಾಜ್ಕುಮಾರ್ಗಳೆಲ್ಲ ಇವತ್ತು ನಟ ಸಾರ್ವಭೌಮ ಅಂತ ಹೆಸರು ತೊಗೋಬೋದಿತ್ತು ಕರ್ನಾಟಕದಲ್ಲಿ. ಯಾರು ತೊಗೊಂಡ್ರೆ ಹೇಳ್ರಿ ನೋಡೋಣ. ಪಾಪ ಅಶೋಕ್ ರಾಮಕೃಷ್ಣ ಅವ್ರಲ್ಲ ಹೆಸರು ಅಶೋಕ್ ಹೇಳ ಹೆಸರಿಂದ ಹೋಗ್ಬಿಟ್ರು. ರಾಜ್ಕುಮಾರ್ನ ನಕಲು ಮಾಡಿದಂಥ ಒಬ್ಬ ನಟ, ಅಡ್ರೆಸ್ಗೆ ಇಲ್ಲ. ಇನ್ನು ಈಕೆ ಜೂನಿಯರ್ ಇಂದಿರಾ ಗಾಂಧಿಯಾಗಿ ದೇಶವನ್ನು ಆಳ್ತಾರೆ ಅಂತ ಕಾಂಗ್ರೆಸ್ನವ್ರು ಅಲ್ಕೊಂಡ್ರೆ ಇದಕ್ಕಿಂತ ದುರಂತ ಇನ್ನೇನಿದೆ? ಆಮೇಲೆ ನರೇಂದ್ರ ಮೋದಿ ಥರದವ್ರು ಹೆಂಗಿರ್ತಾರೆ ಅಂದರೆ ಇವರು ಬರಲಿ ಅಂತ ಕಾಯ್ತಿರ್ತಾರೆ. ಬಂದುಬಿಡ್ಲಿ, ಈಕಿದೊಂದು ಆಟ ಮುಗಿದು ಹೋಗ್ಬಿಡ್ಲಿ, ನೋಡೋಣ ಯಾರ್ಯಾರು ಬರ್ತಾರೆ ಬರಲಿ. ಇವರ ಕ್ಷಮತ್ವ, ಶಕ್ತಿ ಎಲ್ಲ ನರೇಂದ್ರ ಮೋದಿಗೆ ಗೊತ್ತಿದೆ. ಹೀಗಾಗಿ ಅವ್ರು ಸುಮ್ಮನೆ ಇರ್ತಾರೆ, ಬರೋದಾದ್ರೆ ಬರಲಿ ಅಂತ ಸುಮ್ಮನಾಗ್ಬಿಡ್ತಾರೆ. ಈಗ ರಾಹುಲ್ ಗಾಂಧಿ ಸಂಸತ್ನ ಅಧಿವೇಶನ ನಡೀತಾ ಇದೆ. ಈಗ ಈತ ಮಾಡೋ ಕೆಲಸ ಏನು? ರಾಮಲೀಲಾ ಮೈದಾನದಲ್ಲಿ ರ್ಯಾಲಿ. ಅಲ್ರಿ, ಅಧಿವೇಶನದಲ್ಲಿ ಮಾತನಾಡಬೇಕಾದ ವಿಚಾರ, ನಿಮ್ದು ಏನೇ ಸಮಸ್ಯೆ ಇದ್ದರೂ ಬೀದಿಯಲ್ಲಿ ನಿಂತು ಹೋರಾಟ ಮಾಡೋದು ಯಾವಾಗಂದರೆ ಯಾವಾಗ ಅಧಿವೇಶನ ಇರೋದಿಲ್ಲ, ಅವಾಗ ದೇಶದ ಗಮನ ಸೆಳೆಯೋದು. ದೇಶದ ಗಮನ ಸೆಳೀಲಿಕ್ಕೆ ನಿಮ್ಗೊಂದು ವೇದಿಕೆ ಕೊಟ್ಟಿದ್ದೀವಿ, ಲೋಕಸಭೆ ಇದೆ, ರಾಜ್ಯಸಭೆ ಇದೆ, ಇಲ್ಲಿ ಮಾತಾಡಬೇಕು. ಇಲ್ಲಿ ಮಾತಾಡ್ಲಿಕ್ಕೆ ನಿಮ್ಮ ಕಡೆ ಆಗಲಿಲ್ಲ, ಮಾತಾಡಿದ್ದೆಲ್ಲ ಫೇಲ್ ಆಯಿತು. ಅಮಿತ್ ಶಾ ಬಂದು ಗುಂಡಾಂತರ ಮಾಡಿ ಹೋದರು. ರಾಮಲೀಲಾ ಮೈದಾನದಲ್ಲಿ ಜನರನ್ನು ಸೇರಿಸ್ಕೊಂಡು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ನೀವು ಪ್ರತಿಭಟನೆ ಮಾಡಿದರೆ ನಿಮಗೆ ಚುನಾವಣಾ ಆಯೋಗದಲ್ಲಿ ವ್ಯತ್ಯಾಸವನ್ನು ಮಾಡೋದು, SIR ನಿಲ್ಸೋಕ್ಕೆ ಹೆಂಗೆ ಸಾಧ್ಯ? ಒಂದೋ ನೀವು ನ್ಯಾಯಾಂಗದಲ್ಲಿ ಹೋಗಿ ಸುಪ್ರೀಂ ಕೋರ್ಟಿಂದ ತಡೆಯಾಜ್ಞೆ ತರಬೇಕು, ಇಲ್ಲ ಮುಂದೂಡಿಸ್ಬೇಕು, ಇಲ್ಲ ಸುಧಾರಣೆ ಮಾಡುವಂಥ ಅಲ್ಲಿಂದ ಸಲಹೆ ಕೊಡಿಸ್ಬೇಕು, ತೀರ್ಪು ಕೊಡಿಸ್ಬೇಕು. ಅದ್ಯಾವುದು ಮಾಡಲಿಕ್ಕಾಗಲ್ಲ. ಜಸ್ಟಿಸ್ ಸೂರ್ಯಕಾಂತ್ ಅವರು ಬಾಯಿಗೆ ಬಂದಾಗ ಮನೆ ಉಗುಳಿದರು. ಹೆಂಗೆ ಉಗುಳಿದ್ರು ಅಂದರೆ, ಒಂದು ದಿವಸ ಬರ್ತೀರಿ ಬೇಸಾಯ ಇದೆ ಮತದಾರರಿಗೆ ಅಂತ ಹೇಳ್ತೀರಿ, ಇನ್ನೊಂದು ದಿವಸ ಮದುವೆ ಸೀಸನ್ ನಡೆದಿದೆ ಅಂತ ಹೇಳ್ತೀರಿ, ಇನ್ನೊಂದು ದಿವಸ ಪಾಲಿಕೆ ಚುನಾವಣೆ ನಡೆದಿದೆ ಅಂತ ಹೇಳ್ತೀರಿ. ಹೀಗೆ SIR ಹೆಸರಲ್ಲಿ ಒಬ್ಬೊಬ್ಬರು ಒಂದೊಂದು ಕಾರಣಗಳನ್ನು ಹೇಳ್ತಾ ಇದ್ದೀರಿ. ನೀವು ಕೋರ್ಟಿನ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಿ. ರಾಜಕೀಯ ಪಕ್ಷದವರು, ಈ ಸ್ಟಾರ್ ವಕೀಲರು ಅನ್ನೋರು ಬಡ ಜನರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಅಂತ ಸ್ವತಃ ಸೂರ್ಯಕಾಂತ್ ಅವರು ಹೇಳಿದರು. ಮತ್ತು ಇವ್ರಿಗೆ ನ್ಯಾಯ ಎಲ್ಲಿ ಸಿಗಬೇಕು? ರಾಮಲೀಲಾ ಮೈದಾನದಲ್ಲಿ ನಿಂತರೆ SIRನ ನಿಲ್ಸೋಕ್ಕೆ ಸಾಧ್ಯನಾ? ಅಂದರೆ ಮಾಬೋಕ್ರಸಿ ಮಾಡೋದು, ಅಂದರೆ ದಬಾವಣೆಯನ್ನು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ, ಸಂಸತ್ತಿನ ಮೇಲೆ, ಈ ದೇಶದ ವ್ಯವಸ್ಥೆ ಮೇಲೆ ದಬಾವಣೆ ತರೋದು. ಆ ರೀತಿಯ ರಾಜಕಾರಣವನ್ನು ರಾಹುಲ್ ಗಾಂಧಿ ಆಯೋಜನೆ ಮಾಡ್ತಾ ಇರೋದು. ಆತನ ಸ್ಥಾನದಲ್ಲಿ ಈಕೆ ಬರ್ತಾರೆ ಅಂತ. ಈಕೆ ಬಂದು ಏನು ಕಟ್ಟೆ ಹಾಕೋಕ್ಕೆ ಸಾಧ್ಯ? ಇದೇ ಮೊಹಮ್ಮದ್ ಮೊಕೀಮ್ ಅವರಿಗೆ ನಾವು ಈಗ ಕೇಳಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.